ಈ ವಕೀಲರ ಸಂಘಕ್ಕೆ ನನ್ನ ಕೊನೆ ರಕ್ತ ಇರೋವರೆಗೂ ವಕೀಲರ ಕಷ್ಟನ್ನು ಕಾರ್ಪಣ್ಯಗಳಿಗೆ ನನ್ನ ಜೀವನವನ್ನ ಮುಡಿಪಾಗಿಡ್ತೇನೆ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಪ್ರತಿಜ್ಞೆ ಮಾಡ್ತೇನೆ. ನಾನು ದ್ವೇಷ ರಾಜಕಾರಣವನ್ನ ಮಾಡೋದಿಲ್ಲ. ಇವತ್ತು ನನ್ನ ಎದುರುಗಾರರು ಸೋತಿರಬಹುದು, ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೇನೆ, ಸಂಘದ ಪ್ರಗತಿಯಲ್ಲಿ ತಾವು ಕೈ ಜೋಡಿಸಿ ನಾವೆಲ್ಲರೂ ಜೊತೆಲಿ ಹೋಗೋಣ, ಇದನ್ನು ಅನ್ಯತಾ ಭಾವಿಸಬೇಡಿ ಅಂತೇಳಿ, ದ್ವೇಷ ಬೆಳೆಸ್ಕೊಳ್ಳೋದು ಬೇಡ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಆನೇಕಲ್ ವಕೀಲರ ಸಂಘಕ್ಕೆ ಈ ಬಾರಿ ಹಿಂದೆಂದೂ ಕಾಣದ ರೀತಿಯಾದಂತಹ ಪೈಪೋಟಿ ಏರ್ಪಟ್ಟಿತ್ತು. ವೈಪಿ ಮತ್ತು ಎಂಆರ್ವಿ ತಂಡಗಳ ನಡುವೆ ಈ ಒಂದು ಭರ್ಜರಿಯಾದಂತಹ ಪೈಪೋಟಿ ಏರ್ಪಾಡಾಗಿತ್ತು. ಹಿಂದೆಂದೂ ಕೂಡ ಈ ರೀತಿಯಾದಂತಹ ರಣಕಣ ಆನೇಕಲ್ ವಕೀಲರ ಸಂಘದಲ್ಲಿ ನಡೆದಿರಲಿಲ್ಲ. ಈ ಬಾರಿಯ ಈ ಒಂದು ಪ್ರತಿಷ್ಠಿತ ಚುನಾವಣೆಯಲ್ಲಿ ಎರಡೂ ಕಡೆಯವರು ಸಮಬಲವಾದಂತಹ ಹೋರಾಟವನ್ನ ತೋರಿಸಿದ್ದಾರೆ. ಈಗ ಈ ಒಂದು ಅಂತಿಮವಾದಂತಹ ಫಲಿತಾಂಶಗಳು ಕೂಡ ಹೊರಬಿದ್ದಿದೆ. ಅಧ್ಯಕ್ಷರಾಗಿ ವೈ ಪ್ರಕಾಶ್ ಅವರು ಆಯ್ಕೆಯಾಗಿದ್ರೆ, ಉಪಾಧ್ಯಕ್ಷರಾಗಿ ಹರೀಶ್ ರವರು, ಹಾಗೆಯೇ ಕಾರ್ಯದರ್ಶಿಯಾಗಿ ರವೀಶ್ ರವರು ಆಯ್ಕೆಯಾಗಿದ್ದಾರೆ. ಈ ಮೂರೂ ಜನ ವೈ ಪ್ರಕಾಶ್ ಅವರ ತಂಡದವರಾಗಿದ್ದಾರೆ. ಇನ್ನು ಖಜಾಂಚಿ ಎಂಆರ್ವಿ ತಂಡಕ್ಕೆ ಹೋಗಿದೆ, ಅಂದ್ರೆ ಎಂಆರ್ ವೇಣುಗೋಪಾಲ್ ರವರ ತಂಡಕ್ಕೆ ರಾಧಾಮಣಿರವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 14 ಜನರ ಗವರ್ನಿಂಗ್ ಕೌನ್ಸಿಲ್ ನಲ್ಲಿ 8 ಜನ ಎಂಆರ್ವಿ ತಂಡದ ಅಂದ್ರೆ ವೇಣುಗೋಪಾಲ್ ಅವರ ತಂಡದ 8 ಜನ ಗವರ್ನಿಂಗ್ ಕೌನ್ಸಿಲ್ ನಲ್ಲಿ ಆಯ್ಕೆಯಾಗಿದ್ದಾರೆ. 6 ಜನ ವೈಪಿ ತಂಡದಿಂದ ಆಯ್ಕೆಯಾಗಿದ್ದಾರೆ. ಅಲ್ಲಿಗೆ ಇಬ್ಬರದು ಕೂಡ ಸಮಬಲ ಆಗಿದೆ. ಆದ್ರೆ ಪ್ರಮುಖ ಕೋರ್ ಕಮಿಟಿಯಲ್ಲಿ ಅತ್ಯಂತ ಮೇನ್ ಬಾಡಿಯಲ್ಲೇನೆ ಅತ್ಯಂತ ಪ್ರಮುಖವಾದದ್ದು ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿ ಸ್ಥಾನಗಳನ್ನ ವೈಪಿ ತಂಡ ಜಯಗಳಿಸುವ ಮೂಲಕ ಭರ್ಜರಿಯಾದಂತಹ ಜಯವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ವೈಪಿ ತಂಡದ ವಕೀಲರು, ಅವರ ಕಾರ್ಯಕರ್ತರುಗಳು, ಅಭಿಮಾನಿಗಳು ನ್ಯಾಯಾಲಯದ ಆವರಣದ ಹೊರಗಡೆ ಮುಖ್ಯ ರಸ್ತೆಯಲ್ಲಿ ಪಟಾಕಿಗಳನ್ನ ಸಿಡಿಸಿ ದೇಸಿ ತಮಟೆ ಸದ್ದಿಗೆ ಸಖತ್ತಾದಂತ ಟಪಾಂಗುಚ್ಚಿ ಸ್ಟೆಪ್ಸ್ ಹಾಕಿ, ಹಾಗೆಯೇ ಹೂಮಾಲೆಗಳನ್ನು ಹಾಕಿ, ಶಿಳ್ಳೆಗಳನ್ನು ಹೊಡೆದು, ಘೋಷಣೆಗಳನ್ನು ಹಾಕಿ ಕುಣಿದು ಕುಪ್ಪಳಿಸಿದರು. ಈ ಒಂದು ಚುನಾವಣೆ ಈ ಬಾರಿ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆಯಾಗಿ ವೈಪಿ ತಂಡಕ್ಕೆ ಪರಿಣಮಿಸಿತು. ಹಾಗೆ ಎಂಆರ್ವಿ ತಂಡಕ್ಕೂ ಕೂಡ ಈ ಒಂದು ಚುನಾವಣೆಯ ಗೆಲುವಿನ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡ್ತಾ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದಂತ ವೈ ಪ್ರಕಾಶ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಈ ಗೆಲುವನ್ನ ನನ್ನ ಇಡೀ ವಕೀಲ ಸಮುದಾಯಗಳ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎರಡನೇದಾಗಿ, ಇವತ್ತು ಆನೇಕಲ್ ತಾಲೂಕಿನಲ್ಲಿ ಭೂಮಿಯನ್ನ ಕಳೆದುಕೊಂಡು ಭೂಹೀನ ರೈತರು ಇವತ್ತು ಭೂ ಹೋರಾಟ ಏನು ಮಾಡ್ತಾ ಇದ್ದಾರೆ ಆನೇಕಲ್ ತಾಲೂಕಿನಲ್ಲಿ, ಆ ರೈತಾಪಿ ಜನರ ಗೆಲುವಿಗೆ ಈ ಗೆಲುವನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೊತೆಗೆ ಈ ತಾಲೂಕಿನ ಅನೇಕ ಪ್ರಜ್ಞಾವಂತರು, ಪ್ರಗತಿಪರರು ಜಾತ್ಯತೀತವಾಗಿ ನಿಗೂಢವಾಗಿ ನನ್ನನ್ನು ಬೆಂಬಲಿಸಿದ್ದಾರೆ. ಆ ಎಲ್ಲ ನಿಗೂಢ ಮನಸ್ಸುಗಳಿಗೆ ನಾನು ಅವರ ಪಾದಕ್ಕೆ ಮತ್ತೊಮ್ಮೆ ನಾನು ಈ ಗೆಲುವನ್ನ, ನನ್ನ ತಂಡದ ಗೆಲುವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಕೀಲರ ಸಂಘಕ್ಕೆ ನನ್ನ ಕೊನೆ ರಕ್ತ ಇರೋವರೆಗೂ ವಕೀಲರ ಕಷ್ಟನ್ನು ಕಾರ್ಪಣ್ಯಗಳಿಗೆ ನನ್ನ ಜೀವನವನ್ನ ಮುಡಿಪಾಗಿಡ್ತೇನೆ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಪ್ರತಿಜ್ಞೆ ಮಾಡ್ತೇನೆ. ಆದ್ರೆ ನಾನು ದ್ವೇಷ ರಾಜಕಾರಣವನ್ನ ಮಾಡೋದಿಲ್ಲ. ಇವತ್ತು ನನ್ನ ಎದುರುಗಾರರು ಸೋತಿರಬಹುದು, ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೇನೆ,
ಸಂಘದ ಪ್ರಗತಿಯಲ್ಲಿ ತಾವು ಕೈ ಜೋಡಿಸಿ ನಾವೆಲ್ಲರೂ ಜೊತೆಲಿ ಹೋಗೋಣ, ಇದನ್ನು ಅನ್ಯತಾ ಭಾವಿಸಬೇಡಿ ಅಂತೇಳಿ, ದ್ವೇಷ ಬೆಳೆಸ್ಕೊಳ್ಳೋದು ಬೇಡ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಇವತ್ತು ನನ್ನ ಹಿಂದೆ ಈ ಗೆಲುವಿಗೆ ಕಾರಣರಾದಂಥ ಅನೇಕ 141 ಜನ ಯುವ ವಕೀಲರು ಏನು ಬಂದಿದ್ದಾರೆ ಹೊಸದಾಗಿ, ಮತ್ತು ಅನೇಕ ಮಹಿಳಾ ವಕೀಲರು, ಅನೇಕ ಹಿರಿಯ ವಕೀಲರು, ಅನೇಕ ಪ್ರಜ್ಞಾವಂತ ವಕೀಲರು ಈ ಗೆಲುವಿನಲ್ಲಿ ಪಾತ್ರ ಇದ್ದಾರೆ. ಅವರೆಲ್ಲರ ಪಾದಗಳಿಗೆ ಗೆಲುವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಯಾರಾದರೂ ಹೆಸರುಗಳು ಮಿಸ್ ಆದರೆ ಅಪಾರ್ಥ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಯಾರ ಹೆಸರುಗಳು ತಗೋತಾ ಇಲ್ಲ. ನಿಮ್ಮೆಲ್ಲರ ಋಣ ನನ್ನ ಮೇಲೆ ಇದೆ. ನಿಮ್ಮ ಋಣವನ್ನು ನಮ್ಮ ಇಡೀ ತಂಡ ತೀರಿಸ್ಕೊತೀವಿ ಅಂತೇಳಿ ನಾನು ಇವತ್ತು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಒಂದು ನಿಮಿಷ. ಸಾಕಷ್ಟು ಒಂದು ಜಿದ್ದಾಜಿದ್ದಾಗಿ ನಡೀತು. ಇವಾಗ ಗೆದ್ದಿದ್ದೀರಾ, ಮುಂದೆ ನಿಮ್ಮ ಕೊಟ್ಟಿರುವಂತ ಆಶ್ವಾಸನೆ ಈಡೇರಿಸ್ತೀರಾ ಇಲ್ವಾ ಅಂತ? ಖಂಡಿತವಾಗ್ಲೂ ನಾನು ಏನು ಆಶ್ವಾಸನೆಗಳನ್ನು ನಮ್ಮ ಇಡೀ ಹಿರಿಯರ ಹೊತ್ತಿಗೆ ಸಮರ್ಪಣೆ ಮಾಡಿ ಸಂಪರ್ಕ ಮಾಡಿ ಏನು ನಾವು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದೀವಿ, ಆ ಪ್ರಣಾಳಿಕೆಗಳ ಪ್ರಕಾರ ನಡ್ಕೊಳ್ಳೋದೇ ನಮ್ಮ ಮುಂದಿನ ಗುರಿ. ಇದರಲ್ಲಿ ಯಾವುದೇ ರಾಜಿಯನ್ನು ಮಾಡ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ಅಲ್ಲ, ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಸಹ ಹೇಳ್ತಾರೆ ಸಾಕಷ್ಟು ಅಭಿವೃದ್ಧಿ ನಾವು ಮಾಡಿದ್ರಿ ಅಂತ. ಯಾಕೆ ಗೆಲುವು ಏನು ಕಾರಣ ಆಯಿತು ಅಂತ? ನೋಡಿ, ಇದು ನಾವು ಮೊದಲು ಲಾಯರ್ಗಳು ಈ ವಾದಗಳನ್ನು, ವಿತಂಡವಾದಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆ, ಅವರೆಲ್ಲ ಹಿರಿಯರು, ಅವರು ಮಾತಾಡಬೇಕು ಅಂತಂದರೆ ಮೊದಲು ಹೃದಯದಿಂದ ಮಾತಾಡಬೇಕು. ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಸತ್ಯಗಳನ್ನು ಕೂಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೆ ನಾವು ಯಾವುದೇ ವೇದಿಕೆಗೆ ಸಿದ್ಧ ಅಂತ ಹೇಳಿದ್ವಿ. ಆದರೆ ಇದು ಒಂದು ಪೂರ್ವಗ್ರಹ ಪೀಡಿತವಾದ ಮನಸ್ಥಿತಿಗಳೇ ತಪ್ಪ ಬೇರೆ ಏನೂ ಅಲ್ಲ. ಚುನಾವಣೆ ಆಗ್ಬಿಟ್ಟಿದೆ. ನಾಳೆಯಿಂದ ನಾವೆಲ್ಲರೂ ಅಣ್ಣ ತಮ್ಮಂದರು, ಸಹೋದ್ಯೋಗಿಗಳು, ದಯವಿಟ್ಟು ನಮ್ಮ ಪ್ರಗತಿಯಲ್ಲಿ, ನನ್ನ ತಂಡದ ಪ್ರಗತಿಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ಅವರಿಗೆ ಮುಕ್ತವಾಗಿ ಪ್ರೀತಿಯಿಂದ ಕೈ ಜೋಡಿಸಿ ನಾನು ಅವರ ಆಹ್ವಾನವನ್ನು ಕೊಡ್ತೇನೆ. ಒಂದೇ ವೇದಿಕೆಯಲ್ಲೇ ಕರ್ಕೊಂಡು ಹೋಗಬೇಕು. ಇದು ಒಂದು ಸಂಘ ತಾಯ್ತನ. ಇವತ್ತು ಆ ಸ್ಥಾನ ಇದೆಯಲ್ಲ, ಪ್ರಕಾಶ್ ಪಟಾಪಟ್ಟದಲ್ಲ ಸ್ಥಾನ, ಅದು ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ತಾಯ್ತನ. ನಾನು ಹೇಳಿದ್ದೀನಿ, ಈ ತಾಲೂಕಿಗೆ ಒಂದು ತಾಯ್ತನ ಇರುವಂತಹ ನಾಯಕತ್ವ ಬೇಕಾಗಿದೆ. ಹಂಗಂತೇಳಿ ನಾನು ನಾಯಕತ್ವ ಅಂತಲ್ಲ, ನನ್ನ ವ್ಯವಸ್ಥೆಯಲ್ಲಿ ಏನಿದೆಯಲ್ಲ ಅದಕ್ಕೆ ತಾಯ್ತನದಿಂದ ನಡ್ಕೋತೀನಿ. ಯಾವುದೇ ದ್ವೇಷಾಸೂಯೆಗಳನ್ನು ನಾನು ಬೆಳೆಸೋದಿಲ್ಲ. ನನ್ನ ತಂಡದ ಜೊತೆ ಹಂಗೆ ಬೆಳ್ತೀನಿ. ಹಿರಿಯರ ಮಾರ್ಗದರ್ಶನವನ್ನು ಕೇಳ್ತೀನಿ, ಕಿರಿಯರ ಸಲಹೆಗಳನ್ನು ತಗೋತೀನಿ. ಎಲ್ರಿಗೂ ನಮಸ್ಕಾರ. ಹೌದು, ಆನೇಕಲ್ನಲ್ಲಿ ಈ ಬಾರಿ ಹಿಂದೆಂದೂ ಕಾಣದಂತಹ ವಕೀಲರ ಸಂಘದ ಚುನಾವಣೆ ಆಯೋಜನೆಗೊಂಡಿತ್ತು. ಈ ಬಾರಿ ಈ ಪ್ರತಿಷ್ಠಿತ ಚುನಾವಣೆಯಲ್ಲಿ ವೈಪಿ ಮತ್ತು ಎಂಆರ್ವಿ ತಂಡಗಳು ಅತ್ಯಂತ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದವು. ಮುಖ್ಯ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ವೈ ಪ್ರಕಾಶ್ ಅವರು, ಉಪಾಧ್ಯಕ್ಷರಾಗಿ ಹರೇಶ್, ಕಾರ್ಯದರ್ಶಿಯಾಗಿ ರವೀಶ್ ಅವರು, ಖಜಾಂಚಿಯಾಗಿ ರಾಧಾಮಣಿರವರು ಆಯ್ಕೆಯಾಗಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಮಹಿಳಾ ಮೀಸಲು ಸ್ಥಾನಗಳಲ್ಲಿ ನಿರ್ಮಲಾ ಮತ್ತು ನೀಲಮ್ಮರವರು ಎಂಆರ್ ವೇಣುಗೋಪಾಲ್ ರವರ ತಂಡದಿಂದ ಆಯ್ಕೆಯಾಗಿದ್ದರೆ, ನಾಗರತ್ನರವರು ವೈ ಪ್ರಕಾಶ್ ಅವರ ತಂಡದಿಂದ ಆಯ್ಕೆಯಾಗಿದ್ದಾರೆ. ಈ ಒಂದು ಚುನಾವಣೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಆ ಒಂದು ಸಂಭ್ರಮದ ನಡುವೆ ಈ ಮುಖಂಡರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಸಂಪೂರ್ಣವಾಗಿ ನ್ಯಾಯ ಗೆದ್ದಿದೆ. ಜಯಕ್ಕೆ ತಂದ ಒಂದು ಬಹುದೊಡ್ಡ ಗೆಲುವು. ಇವತ್ತು ಇಡೀ ಕರ್ನಾಟಕದ ಮತ್ತು ಈ ತಾಲೂಕಿನ ಜನತೆಗೆ ಸಂದೇಶ ಏನಂದರೆ, ಹಣದ ಹೊಳೆ, ಹೆಂಡದ ಹೊಳೆ, ಜಾತಿ ಹೊಳೆ ಯಾವುದೇ ಕಾರಣದಿಲ್ಲ. ಎಲ್ಲ ವಕೀಲ ಮಿತ್ರರು ಮತ್ತು ವಕೀಲ ಮಿತ್ರರಿಂದ ನಡೆತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನೂ ವೈಪಿ ತಂಡಕ್ಕೆ ದುಡಿದಂಥ ಎಲ್ರಿಗೂ ಕೂಡ ಇದೊಂದು ಅತ್ಯುತ್ತಮವಾದ ಧನ್ಯವಾದಗಳು ಸಲ್ಲಿಸೋದಾನೆ. ಮತ್ತೊಂದು ಸಾರಿ ಹೇಳ್ತಾನೆ, ಇದು ವೈಪಿಕ ತಂಡಕ್ಕೆ ಮಾತ್ರ ಅಲ್ಲ, ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ, ನೀತಿಗೆ ತಂತ ಬಹುದೊಡ್ಡ ಜಯ. ಮುಂದೆ ಬರ್ತಕ್ಕಂಥ ವಕೀಲ ಮಿತ್ರರು, ವಕೀಲ ಸದರು ಯಾವುದೇ ಕಾರಣಕ್ಕೂ ಹಣ, ಹೆಂಡ, ಜಾತಿಯನ್ನು ನಂಬಿಕೊಂಡು ಚೆನ್ನಾಗಿ ಹೋಗಬೇಡಿ. ಸಾಕಷ್ಟು ಆರೋಪಗಳು ಮಾಡಿದ್ರು ಸರ್ ನಿಮ್ಮ ಅಣ್ಣನ ಮೇಲೆ. ಯಾವುದೇ ರೀತಿಯ ಆರೋಪ ಇಲ್ಲ. ಆರೋಪಕ್ಕೆ ಸರಿಯಾದ ಉತ್ತರ ಇವತ್ತು ಜನ ಕೊಟ್ಟಿದ್ದಾರೆ, ವಕೀಲ ಮಿತ್ರರು ಕೊಟ್ಟಿದ್ದಾರೆ. ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತಿನ ಏನು ರಿಸಲ್ಟ್ ಇದೆ ಅದೇ ಉತ್ತರ ಕೊಟ್ಟಿದ್ದೆ.
ಈ ಒಂದು ಸಂದರ್ಭದಲ್ಲಿ ಮಾಜಿ ವಕೀಲರ ಸಂಘದ ಅಧ್ಯಕ್ಷ ಅಂತ ಸಂಪತ್ ರವರು ಮತ್ತು ರಮೇಶ್ ರವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಈ ತಾಲೂಕಿನಲ್ಲಿ 3 ವರ್ಷಕ್ಕೊಂದ್ಸಾರಿ ಬಂದು ಎಲ್ಲೋ ಇದ್ದಂಥವರು ಬಂದು ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಮೇಲೆ ಇಲ್ಲಿ ಸಲ್ಲದಂಥ ಆಪಾದನೆಗಳನ್ನು ಮಾಡಿದ್ದಾರೆ. ನಾವು ಏನು ಈ ಆನೇಕಲ್ ನ್ಯಾಯಾಲಯ ಮತ್ತು ಆನೇಕಲ್ನ ಕಕ್ಷಿದಾರರಿಗೆ ನಾವು ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. AC ನ್ಯಾಯಾಲಯ ಇರ್ಬೋದು, ಸೊಸೈಟಿ ಇರ್ಬೋದು, ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಕೊಠಡಿ ಇರ್ಬೋದು, ಆಮೇಲೆ ನ್ಯಾಯಾಲಯದ ರೂಪುರೇಷೆಗಳನ್ನು ತಿದ್ದಿರ್ತಕ್ಕಂಥದ್ದು ನಾವು. ಹಾಗಾಗಿ ನಮಗೆ ಹೇಳಿದ್ರು ಅವರು, ಇದೇ ನ್ಯಾಯಾಲಯದ ಮುಂದೆಗಡೆ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದವಾಗ ಯಾರೋ ಒಬ್ಬ ಧುರೀಣರು ನಿಮ್ಮ ಎಲ್ಲರನ್ನೂ ತುಳಿದಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಇವತ್ತು ತುಳಿದಿರೋ ಜನ ಓಡೋಗ್ಬಿಟ್ಟಿದ್ದಾರೆ, ತಾಲೂಕು ಬಿಟ್ಟು ಓಡೋಗಿದ್ದಾರೆ. ಜನ ಎಲ್ಲಿ ತನಕ ನಮ್ಮ ಜೊತೆಯಲ್ಲಿ ಇರ್ತಾರೆ, ವೋಟರ್ಸ್ ಎಲ್ಲಿ ತನಕ ನಮ್ಮ ಜೊತೆಯಲ್ಲಿ ಇರ್ತಾರೆ, ಅಲ್ಲಿ ತನಕ ನಾವು ನಿರಂತರವಾಗಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತೇವೆ. ಎಲ್ಲ ವಕೀಲರನ್ನು, ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ನಡ್ಕೊಂಡು ಹೋಗುವಂಥ ಶಕ್ತಿ ನಮ್ಮಲ್ಲಿದೆ ಅಂತೇಳಿ ನಾನು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ಹೇಳ್ತೇನೆ. ಇವತ್ತು ಸಹ ಅದೇ ಹೇಳ್ತೇನೆ. ನಾವು ಏನು ಬದಲಾವಣೆ ಅಂತ ಹೇಳಿ ಅವ್ರು ಹೇಳಿದರೆ ಕುರ್ಚಿ ಬದಲಾವಣೆ, 3 ವರ್ಷಕ್ಕೊಂದ್ಸಾರಿ ಬಂದು ಕುರ್ಚಿ ಬದಲಾವಣೆ ಅಂತ ಕೇಳೋರನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲ ಸ್ಥಾನಗಳನ್ನು ಗೆದ್ದಿದ್ದೇವೆ. ನಾವು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ನಮ್ಮ ಇದರಲ್ಲಿ ಪಾಂಪ್ಲೆಟಲ್ಲಿ, ಅದನ್ನು ಎಲ್ಲನೂ ಅನುಷ್ಠಾನ ಮಾಡಿ ಸಾರ್ವಜನಿಕರ ಮುಂದೆ ಮತ್ತೊಮ್ಮೆ ನಾವು ಹೆಮ್ಮೆಯಿಂದ ನಿಮ್ಮ ಮುಂದೆ ಬರ್ತೇವೆ ಅಂತೇಳಿ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮತದಾರರಿಗೂ ಅವರ ಪಾದದ ಮೇಲೆ ನನ್ನ ಎಡೆ ಹೆಚ್ಚು ನಮಸ್ಕಾರ ಮಾಡ್ತೀನಿ. ಎಲ್ಲ ನನ್ನ ಮತದಾರರಿಗೂ ನಾನು ಮೊನ್ನೆ ಪ್ರೆಸ್ ಮೀಟ್ದಾಗ ಹೇಳಿದ್ದೆ, ಬದಲಾವಣೆ ಅಂದರೆ ಏನು, ಪಾಂಪ್ಲೆಟಲ್ಲಿ ಮಾತ್ರ ಬದಲಾವಣೆ ಅಂದರೆ ಆಗೋದಿಲ್ಲ. ಕಾರ್ಯಗತವಾಗಿ ನಾವು ತಪ್ಪಿದ್ರೆ ನಾವು ಸರೆಂಡರ್ ಆಗ್ತೀವಿ ಅಂತ ಹೇಳಿದ್ದೆ. ಯಾರು ನಮ್ಮ ಸವಾಲನ್ನು ಸ್ವೀಕರಿಸಿಲ್ಲ. ನಮಗೆ ಜಾತಿಗಾಗಲಿ ರಾಜಕೀಯಕ್ಕಾಗಲಿ ಸಂದಂಥ ಜಯ ಅಲ್ಲ, ನಮ್ಮ ಕಾರ್ಯೋನ್ಮುಖಕ್ಕೆ ಕಾರ್ಯೋತ್ಪತ್ತಿಗೆ ನಮ್ಮ ಸಂದಂಥ ಜಯ ಇದು. 4 ಸತಿ ನಾವು ಗೆದ್ದಿದ್ದೀವಿ. ಸುಮಾರು 4 ಸತಿ ಅಂದರೆ 12 ವರ್ಷದಿಂದ ನಿರಂತರವಾಗಿ ನಾವು ತಂಡ ಗೆಲ್ತಾ ಇದ್ದೀವಿ. ಯಾಕಂದರೆ ಜನ ನಮ್ಮನ್ನು ಯಾರು ತಿರಸ್ಕಾರ ಮಾಡಲಿಲ್ಲ, ನಾವು ಕಾರ್ಯೋನ್ಮುಖವಾಗಿದ್ದೀವಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೆ. 4ನೇ ಬಾರಿಗೆ ನಾವು YP ಮತ್ತು ತಂಡದನ್ನು ಗೆಲ್ಲಿಸ್ಕೊಂಡಿದ್ದೀವಿ. ಅದೇ ರೀತಿ ಮುಂದಕ್ಕೆ ಅವ್ರು 3 ವರ್ಷ ಏನು ಅಧ್ಯಕ್ಷರಾಗಿರ್ತಾರೆ ಅಥವಾ ಅವ್ರ ಸಮಿತಿ ಇರುತ್ತೆ, ಅವ್ರು ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ನಡೆಸ್ಕೊಡ್ಬೇಕು ಅಂತ ಅವರಲ್ಲೂ ಪ್ರಾರ್ಥನೆ ಮಾಡ್ತಾ ನಮ್ಮ ಎಲ್ಲ ಸದಸ್ಯರು ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಈ ಒಂದು ಸಂದರ್ಭದಲ್ಲಿ ವಿಜಯೋತ್ಸವ ಮುಗಿಲು ಮುಟ್ಟಿತ್ತು. ಕುಣಿದು ಕುಪ್ಪಳಿಸಿ ಟಪಾಂಗುಚ್ಚಿ ಸ್ಟೆಪ್ಸ್ ಹಾಕಿ ಎಲ್ಲರೂ ಕೂಡ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಇನ್ನಷ್ಟು ಜನ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಾನು ಮೊದಲೇ ಬಾರಿಗೆ ಎಲ್ಲ ವಕೀಲರ ಸಮಾಜಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಾಲೂಕಿನಲ್ಲಿ ಅತ್ಯಂತ ಪೀಸ್ಫುಲ್ಲಾಗಿ ಗೌರವಾನ್ವಿತವಾಗಿ ಚುನಾವಣೆ ನಡೆದಿದೆ. ಅದಕ್ಕೆ ಎಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಅನಿವಾರ್ಯತೆ ಇದ್ದೇ ಇರುತ್ತೆ. ಆದರೆ ಇವತ್ತು ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ಇತಿಹಾಸ ನಿರ್ಮಾಣ. ಇಲ್ಲಿ ಪಕ್ಕದಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಎಲ್ಲ ಕೂತಿದ್ದಾರೆ. ಎಲ್ಲ ಶ್ರೇಯಸ್ಸು ವೈ ಪ್ರಕಾಶ್ ಅವರು ನನ್ನ ತಮ್ಮ ಅನ್ನೋದಕ್ಕಿಂತ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಸ್ತು, ಅದು ಒಂದು ಶಕ್ತಿ. ಆ ಶಕ್ತಿಗೆ ಆ ವ್ಯಕ್ತಿಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥದ್ದು ನಮ್ಮ DPSನವರು, ನಮ್ಮ ಸ್ನೇಹಿತರು ಎಲ್ಲ ಪ್ರಕಾಶ್ ಆದಿಯಾಗಿ ಎಲ್ಲರೂ. ಅದರಿಂದ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದರಿಂದ ಒಂದು ಮನವಿ ಮಾಡಿಕೊಳ್ತೇನೆ ನಾನು, ಇವತ್ತು ಸಮಾಜನ ತಿದ್ದುವಂಥ ಕೆಲಸ ಎಲ್ಲ ವಕೀಲರ ಮೇಲೆ ಇದೆ. ನಾವೆಲ್ಲ ಆಚೆ ಕಡೆ ನಾವು ಭಾಷಣಗಳು ಮಾಡ್ಬೋದು, ಆದರೆ ಒಳಗಡೆ ನ್ಯಾಯವನ್ನು ಒದಗಿಸೋಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಆ ರಿಸಲ್ಟನ್ನು ಏನು ಬಂದಿದೆಯೋ ಕೂಡ ಗೆದ್ದಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ ಈಗ ಮತ್ತೆ ಅವರು ವಿರುದ್ಧ ಕಾಂಪೀಟ್ ಮಾಡಿ ಸೋತಿರ್ತಕ್ಕಂಥವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ತಾಲೂಕಿಗೆ ಇನ್ನು ಆಗಬೇಕಾಗಿರೋಂಥ ಕೆಲಸಗಳೇನಿದ್ದಾವೆ ಅದು ಎಲ್ಲರೂ ಸೇರಿ ಒಟ್ಟಿಗೆ ನೀವು ಸಹಕಾರ ಕೊಟ್ಟು ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ಬರಲಿ. ಎಲ್ಲ ಕಡೆನೂ ಇದೆ, ಇಡೀ ಪ್ರಪಂಚನೇ ನ್ಯಾಯಾಲಯಗಳಿದೆ. ಆದರೆ ವಿಶೇಷವಾಗಿ ನಾವು ಚಿಕ್ಕ ವಯಸ್ಸಿಂದ ಗಮನಿಸಿದ್ದೇವೆ, ನ್ಯಾಯಾಲಯ ಅಂತಂದರೆ ಆನೇಕಲ್ ತಾಲೂಕಲ್ಲಿ ಒಂದು ಹೆಸರಿದೆ ಇತಿಹಾಸದಲ್ಲಿ ಮತ್ತು ರಾಜ್ಯದಲ್ಲಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಾನು ಕೋರ್ತೇನೆ. ಬಟ್ ಎಲ್ರಿಗೂ ಒಬ್ಬರಿಗೆ ಅಲ್ಲ, ಎಲ್ರಿಗೂ ಈ ಶ್ರೇಯಸ್ಸನ್ನು ಆ ಗೆಲುವಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ, ಮುಂಚೂಣಿಯಲ್ಲಿರ್ತಕ್ಕಂಥ, ಹಿಂದ್ಗಡೆ ಇರ್ತಕ್ಕಂಥ ಮತ್ತು ಎಲ್ರಿಗೂ ಕೂಡ ವಿಶೇಷವಾಗಿ ಪತ್ರಕರ್ತರು ನೀವಿದ್ರೆ ನೀವು ಒಂದು ಇನ್ಸ್ಪಿರೇಷನ್ನು.
ಎಲ್ಲ ಸ್ನೇಹಿತರುಗಳೆಲ್ಲ ಇದ್ದೀರಿ. ನಿಮ್ಮೆಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದ್ರ ಮೂಲಕ ನಮ್ಮೆಲ್ಲರ ಶಕ್ತಿ, ನಮ್ಮೆಲ್ಲರ ಮುಂದಿನ ಬದುಕು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಇರಲಿ ಅಂತೇಳಿ ನಾನು ಆಶೆಯನ್ನು ಮಾಡ್ತಾರೆ. ಖಂಡಿತ ಮಾಡ್ತಾರೆ. ಅವರ ತಂಡ ಏನಿದೆ ಹಿರಿಯರ ಆಶೀರ್ವಾದದೊಂದಿಗೆ ಏನು ಆಗಬೇಕಾಗಿದೆ ಅದನ್ನು ಖಂಡಿತ ಮಾಡ್ತಾರೆ ಎಂಬತಕ್ಕಂಥದ್ದ ಭರವಸೆಯನ್ನು ನಾನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಆನೇಕಲ್ ವಕೀಲರ ಸಂಘಕ್ಕೆ ಚುನಾವಣೆ ಮುಗಿದಿದೆ. ಇನ್ನು ಮುಂದೆ ಆನೇಕಲ್ ನ್ಯಾಯಾಲಯದ ಆವರಣದಲ್ಲಿ ಮತ್ತು ಅಲ್ಲಿ ಬೇಕಾಗಿರುವಂತಹ ಕಕ್ಷಿದಾರರಿಗೆ, ವಕೀಲರಿಗೆ ಮತ್ತು ನ್ಯಾಯಾಧೀಶರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸಲಿ. ಆ ಮೂಲಕ ಈ ಒಂದು ನ್ಯಾಯಾಲಯದ ಆವರಣ ಇನ್ನಷ್ಟು ಅಭಿವೃದ್ಧಿ ಆಗಲಿ ಮತ್ತು ಇನ್ನಷ್ಟು ನ್ಯಾಯಾಲಯಗಳ ಸಂಕೀರ್ಣಗಳು ಇಲ್ಲಿ ನಿರ್ಮಾಣವಾಗಲಿ, ಎಲ್ಲವೂ ಕೂಡ ಜನರಿಗೆ ಅಂದರೆ ಜನಸಾಮಾನ್ಯರಿಗೆ ಕೈಗೆಟುಕುವಂತಾಗಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ದಂಡಿಕೆ